ರಾಜ್ಯದಲ್ಲಿ ಹಿಜಾಬ್ ಆದೇಶ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಿಜಾಬ್ ಬಗ್ಗೆ ನಾವು ಯೋಚನೆ ಮಾಡಿಲ್ಲಪ್ಪ, ಇನ್ನೂ ನೀವೇ ಹಿಜಾಬ್ ವಿವಾದವನ್ನು ದೊಡ್ಡದು ಮಾಡ್ತಾ ಇದ್ದೀರಾ, ಚರ್ಚೆಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಯಾವ ವಿಚಾರ ಕೂಡ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ ಅಂತ ಡಿಸಿಎಂ ಮಾತನಾಡಿದ್ದಾರೆ. ಬರ್ತಾ ಇದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅದು ಎಲ್ಲಿದೆ? ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀರಿ. ಚರ್ಚೆ ಬರ್ತಾ ಇದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅದು ಎಲ್ಲಿದೆ? ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ಹಿಜಾಬ್ ವಿಚಾರ? ಈಗ ಮುಖ್ಯಮಂತ್ರಿಗಳ ಹೇಳಿಕೆ ಅಂದ್ರೆ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿದೆ ವಿಚಾರ, ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟುಬಿಟ್ಟಿದ್ರು. ಎಲ್ಲ ಅವ್ರವ್ರ ಪಾಡ್ಗೆ ಅವ್ರವ್ರ ಇಷ್ಟ, ಅದು ಅವ್ರು ಹಿಜಾಬ್ ಹಾಕೋಬೇಕು, ಅವ್ರು ಏನು ಊಟ ಮಾಡಬೇಕು ಇದನ್ನು ಡಿಸೈಡ್ ಮಾಡೋಕ್ಕೆ ನಾನು ಯಾರು ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ನಾನು ಇನ್ನೂ ಇಂಥ ವಿಚಾರನೇ ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ ಅಂತ? ರಮಕಾಂತ್, ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹಿಜಾಬ್ ಅನ್ನ ವಾಪಸ್ ಪಡ್ಕೊಳ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಈಗಾಗಲೇ ಚರ್ಚೆ ಆಗ್ತಾ ಇದೆ, ಆ ವಿಚಾರ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು. ಹಾಗಾಗಿ ನಾವು ವಾಪಸ್ ತೆಗೆದುಕೊಳ್ಳೋದಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಇವತ್ತು ಪರ ವಿರೋಧ ಹೇಳಿಕೆಗಳು ಇವತ್ತು ಹೊರಬೀಳ್ತಾ ಇದೆ. ಪ್ರತಿಪಕ್ಷಗಳು ಕೂಡ ತೀವ್ರವಾಗಿ ಈ ವಿಚಾರವನ್ನು ಸಿಎಂ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಮಾನತೆ ಬೇಕು ಅನ್ನುವಂತ ಕಾರಣಕ್ಕೆ ನಾವು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ರದ್ದುಪಡಿಸಿದ್ವಿ. ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗಾಗಿ ಹಿಜಾಬ್ ಅನ್ನ ವಾಪಸ್ ಪಡ್ಕೊಳ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ಈಗಾಗಲೇ ಪ್ರತಿಪಕ್ಷಗಳು ನಿರಂತರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗೂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವಿನ್ನೂ ಅದು ಚರ್ಚೆ ಆಗ್ತಾ ಇದೆ, ನಾವೆಲ್ಲೂ ಕೂಡ ವಾಪಸ್ ತೆಗೆದುಕೊಳ್ತೇವೆ ಅಂತೇಳಿ ನಾವು ಹೇಳಿಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಇದು ಚರ್ಚೆ ಆಗ್ತಾ ಇದೆ, ಚರ್ಚೆಗೆ ಬರ್ತಾ ಇದೆ, ಆ ನಂತರ ನಾವು ನಿರ್ಧಾರವನ್ನ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಆ ವಿಚಾರದಲ್ಲಿ ಇನ್ನೂ ಕೂಡ ನಾವು ತಟಸ್ಥವಾಗಿದ್ದೇವೆ ಅನ್ನುವಂತ ಸ್ಪಷ್ಟನೆಯನ್ನ ಈ ಮೂಲಕ ಕೊಟ್ಟಿರುವಂತದ್ದು ರಮಕಾಂತ್. ಯಾಕೆಂದ್ರೆ ಇದು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇರೋದ್ರಿಂದ, ಲೋಕಸಭಾ ಚುನಾವಣೆ ಈಗ ಹತ್ರ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಪಕ್ಷಕ್ಕೆ ಹಿನ್ನಡೆಯಾಗಬಹುದು, ಲೋಕಸಭಾ ಚುನಾವಣೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನ ಬೀರಬಹುದು ಅನ್ನುವಂತ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ತಟಸ್ಥ ಧೋರಣೆಯನ್ನ ತಾಳ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆಯಿಂದ ಇವತ್ತು ಸ್ಪಷ್ಟವಾಗಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ವಾಪಸ್ ಪಡ್ಕೊಳ್ತೇವೆ ಅಂತೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ನೋಡಿದ್ರೆ ಇನ್ನೂ ಆ ವಿಚಾರದ ಬಗ್ಗೆ ನಾವು ಗಂಭೀರವಾಗಿ ಹೋಗ್ತಾ ಇಲ್ಲ, ಚರ್ಚೆ ಆಗ್ತಾ ಇದೆ ಅಷ್ಟೇ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ರಮಕಾಂತ್, ಹಿಂದೆ ಪ್ರಣಾಳಿಕೆಯಲ್ಲೂ ಕೂಡ ಈ ವಿಚಾರವನ್ನ ಸ್ಪಷ್ಟಪಡಿಸಿದೆ ಕಾಂಗ್ರೆಸ್. ಅಧಿಕಾರಕ್ಕೆ ಬರುವ ಮುನ್ನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಅಂದ್ರೆ ನಾವು ಹಿಜಾಬ್ ಅನ್ನ ವಾಪಸ್ ಪಡ್ಕೊಳ್ತೇವೆ ಅಂತೇಳಿ ಪ್ರಣಾಳಿಕೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದ್ರಿಂದ ಅದು ವಚನ ಕೊಟ್ಟ ಹಾಗೆ. ಯಾವುದೇ ಪಕ್ಷ ಪ್ರಣಾಳಿಕೆಯಲ್ಲಿ ಏನೆಲ್ಲ ಅಂಶಗಳನ್ನ ಕೊಡುತ್ತೆ ಅದನ್ನ ಅನುಷ್ಠಾನಕ್ಕೆ ತರಬೇಕಾಗತ್ತೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿದೆ ವಿಚಾರ, ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ನೋಡ್ಬೇಕಾಗತ್ತೆ. ಜೊತೆಗೆ ಸಿಎಂ ಅವರು ಈ ಹೇಳಿಕೆಯನ್ನ ಕೊಡುವ ಮೂಲಕ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ. ತೆಗೆದುಕೊಳ್ಬೇಕಾ ಬೇಡವಾ, ಪರ ವಿರೋಧ ಎಷ್ಟೆಷ್ಟು ಜನರ ಒಂದು ಅಭಿಪ್ರಾಯಗಳು ಹೇಗಿರುತ್ತೆ, ಹೆಚ್ಚಿನ ಜನ ಯಾವ ಕಡೆ ಒಲವನ್ನ ವ್ಯಕ್ತಪಡಿಸ್ತಾರೆ, ಈ ಒಂದು ಚರ್ಚೆಗೆ ವಿಷಯವನ್ನ ಬಿಟ್ಟಂತೆ ಕಾಣಿಸ್ತಾ ಇದೆ ಸರ್ಕಾರ. ಹೆಚ್ಚಿನ ಅಭಿಪ್ರಾಯ ಯಾವ ಕಡೆ ಬರುತ್ತೆ ಆ ಕಡೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ರಮಕಾಂತ್. ಆದ್ರೆ ಲೋಕಸಭಾ ಚುನಾವಣೆ ಇರೋದ್ರಿಂದ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಉಳಿದಿರುವಂತ ನಾಯಕರು ಇಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.